ನಮಸ್ಕಾರ. ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಶ್ರೀಗಳಿಗೆ ವಿಷಪ್ರಾಶನ ಮಾಡಿದ್ರು ಅಂತಕ್ಕಂಥ ಸುದ್ದಿಗಳು ಬಹಳಷ್ಟು ಕಡೆ ಹರಿದಾಡ್ತಾ ಇದ್ದಾವು. ಸೊ ಇದು ಏನು ಅಂತಂದ್ರೆ ಇನ್ನೂ ಕೂಡ ಏನು ಅಂತಂದ್ರೆ ಜಸ್ಟ್ ಆರೋಪ ಅಷ್ಟೇ. ಅದರ ಬಗ್ಗೆ ಏನಾಗಬೇಕು ಅಂತಂದ್ರೆ ತನಿಖೆ ಆಗಬೇಕು. ಒಂದು ವೇಳೆ ತನಿಖೆಯಾಗಿ ಅವರಿಗೆ ವಿಷಪ್ರಾಶನ ಮಾಡಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ ಸತ್ಯನ ಆಗಿದ್ರೆ ಇದು ಬಹಳಷ್ಟು ಏನು ಅಂತಂದ್ರೆ ಆಘಾತಕಾರಿಯಾಗಿರ್ತಕ್ಕಂಥ ಸಂಗತಿ. ನಾಗರಿಕ ಸಮಾಜ ಏನು ಅಂತಂದ್ರೆ ತಲೆ ತಗ್ಗಿಸ್ತಕ್ಕಂಥ ಒಂದು ಸಂಗತಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾವ ಒಬ್ಬ ವ್ಯಕ್ತಿ ಉನ್ನತವಾಗಿರ್ತಕ್ಕಂಥ ಆದರ್ಶಗಳನ್ನು ಗುರಿಗಳನ್ನು ಇಟ್ಟುಕೊಂಡು ಗುರಿ ಸಾಧಿಸಲಿಕ್ಕೆ ದೃಢ ಸಂಕಲ್ಪದಿಂದ ದಿಟ್ಟ ಹೆಜ್ಜೆಯನ್ನು ಹಾಕ್ತಾ ಇರ್ತಾರೋ ಅಂಥ ವ್ಯಕ್ತಿಗಳಿಗೆ ಈ ಸಮಾಜದೊಳಗೆ ಇಂಥ ಕಾಟಗಳು ಯಾವ ಕಾಲಕ್ಕೂ ಏನು ಅಂತಂದ್ರೆ ತಪ್ಪಿದ್ದಲ್ಲ. ಯಾಕಂದ್ರೆ ಸಮಾಜದೊಳಗೆ ಎಂಥ ಮಂದಿ ಐತಿ ಅಂತಂದ್ರೆ ಸಾಕ್ಷಾತ್ ಸಿದ್ಧಾರೂಢ ಶ್ರೀಗಳ ತಲೆ ಮೇಲೆ ಏನು ಅಂತಂದ್ರೆ ಬೆಂಕಿ ಇಟ್ಟಿರ್ತಕ್ಕಂಥ ಸಮಾಜ ಐತಿ. ಇನ್ನು ನಮ್ಮ ಶ್ರೀಗಳನ್ನು ಬಿಡ್ತಾರ. ನೀವು ವಿಷಪ್ರಾಶನ ಮಾಡೋದಲ್ಲ, ಶ್ರೀಗಳ ಒಂದು ಅಂತಃಶಕ್ತಿಯನ್ನು ಕುಂದಿಸ್ಬೇಕು ಅನ್ನತಕ್ಕಂಥ ಉದ್ದೇಶದಿಂದ ನೀವು ಏನೇನು ಪ್ರಯತ್ನ ಮಾಡ್ತಿರಲ್ಲ ಅವು ಯಾವುಗಳು ಕೂಡ ಏನು ಅಂತಂದ್ರೆ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಹೆಸರು ಕೇಳಿರಿಲ್ಲ ನೀವು, ಏನ್ರಿ ಹೆಸರು? ಜಯ ಮೃತ್ಯುಂಜಯ ಶ್ರೀಗಳು. ಜಯ ಮೃತ್ಯುಂಜಯ. ಒಂದು ಸ್ವಲ್ಪ ಹೋಗಿ ಏನು ಅಂತಂದ್ರೆ ಆ ಹೆಸರಿನ ಅರ್ಥ ತಿಳ್ಕೊರಿ, ನಿಮಗೆ ಏನು ಅಂತಂದ್ರೆ ಆಮೇಲೆ ಗೊತ್ತಾಗ್ತೈತಿ. ಶ್ರೀಗಳನ್ನ ಪೀಠ ಬಿಟ್ಟು ಓಡಿಸ್ತೇವಿ, ಅವ್ರ ಪೀಠ ಬಿಟ್ಟು ತಾವ ಹೋದ್ರು ಚಲೋ, ಬೇರೆ ಪೀಠಾಧಿಪತಿಗಳನ್ನ ನೇಮಕ ಮಾಡ್ತೀವಿ, ಇದ್ಯಾವುದು ಕೂಡ ಏನು ಅಂತಂದ್ರೆ ಸಾಧ್ಯ ಆಗದೇ ಇರತಕ್ಕಂಥ ವಿಚಾರ. ಪೀಠ ಅಂತಕ್ಕಂಥದ್ದು ಯಾರಪ್ಪನ ಮನೆ ಸ್ವತ್ತೂ ಅಲ್ಲ. ಯಾರೋ ಒಂದಿಬ್ಬರು 4 ಜನ ಸೇರ್ಕೊಂಡು ನಾವು ಶ್ರೀಗಳನ್ನ ಬದಲಾವಣೆ ಮಾಡ್ತೀವಿ ಅಂತಂದ್ರೆ ಸಮಾಜ ಒಪ್ಕೋಬೇಕಲ್ರಿ. ಇಡೀ ಕರ್ನಾಟಕ ತುಂಬ ಇರ್ತಕ್ಕಂಥ ಪಂಚಮಸಾಲಿ ಸಮಾಜ ಆ ನಿಮ್ಮ ಮಾತುಗಳನ್ನು ಒಪ್ಕೋಬೇಕಲ್ಲ, ಸಾಧ್ಯನೇ ಇಲ್ಲ. ಮೂಲಪೀಠನ ಅದಕ್ಕೆ ಅಧಿಪತಿಗಳು ಯಾರು ಅಂತಂದ್ರೆ ಜಯ ಮೃತ್ಯುಂಜಯ ಶ್ರೀಗಳ ಖಂಡಿತವಾಗ್ಲೂ ಇರ್ತಾರ. ಯಾವುದೇ ಕಾರಣಕ್ಕೂ ಯಾರ ಕಡೆಯಿಂದನೂ ಏನು ಅಂತಂದ್ರೆ ಅವ್ರನ್ನ ಬದಲಾವಣೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ಸಮಾಜಕ್ಕೆ ಒಳಿತನ್ನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಆ ಸಮಾಜ ಸಂಘಟನೆ ಒಳಗಡೆ ತೊಡಗಿರ್ತಕ್ಕಂಥ ಶ್ರೀಗಳಿಗೆ ಇವತ್ತೇನು ಅಂತಂದ್ರೆ ಕೆಲವೊಂದಿಷ್ಟು ಜನ ಕಣ್ಣೀರು ಹಾಕಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಮಾನಸಿಕವಾಗಿ ಬಹಳಷ್ಟು ಏನು ಅಂತಂದ್ರೆ ಆಯಾಸಗೊಂಡಿರ್ತಕ್ಕಂಥ ಅವರು ಏನು ಅಂತಂದ್ರೆ ಮೊನ್ನೆ ಆಸ್ಪತ್ರೆಗೆ ದಾಖಲಾಗಿದ್ರು. ಈಗ ಆರೋಗ್ಯದೊಳಗಡೆ ಏನು ಅಂತಂದ್ರೆ ಚೇತರಿಕೆಯನ್ನ ಕಂಡುಕೊಂಡಿದಾರ. ಆದಷ್ಟು ಬೇಗ ಮತ್ತೇನು ಅಂತಂದ್ರೆ ಶ್ರೀಗಳು ಈ ಸಮಾಜವನ್ನ ಸಂಘಟನೆ ಮಾಡ್ತಕ್ಕಂಥ ಕಾರ್ಯದೊಳಗೆ ತೊಡಗ್ತಾರೆ. ಅವ್ರೇನು ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಯನ್ನ ನಾನು ಕೊಡಿಸ್ತೇನೆ ಅಂತಕ್ಕಂಥ ದೃಢ ಸಂಕಲ್ಪವನ್ನ ಇಟ್ಕೊಂಡು ಇವತ್ತೇನು ಮುಂದುವರೆದಿದಾರ, ಯಾವ ಕಾಲಕ್ಕೂ ಏನು ಅಂತಂದ್ರೆ ಮುಂದೆ ಇಟ್ಟಿರ್ತಕ್ಕಂಥ ಹೆಜ್ಜೆಯನ್ನ ಶ್ರೀಗಳು ಇಡುವುದಿಲ್ಲ. ಇಡೀ ಕರ್ನಾಟಕದೊಳಗಡೆ ಇರ್ತಕ್ಕಂಥ ಪಂಚಮಸಾಲಿ ಸಮಾಜ ಇವತ್ತೇನು ಅಂತಂದ್ರೆ ಶ್ರೀಗಳ ಹಿಂದೆ ಐತಿ. ಆ ಶ್ರೀಗಳ ಒಂದು ಹೋರಾಟದ ಕೆಚ್ಚನ್ನು ಕಡಿಮೆ ಮಾಡಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಅವರಿಗೆ ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿಯನ್ನು ಕೊಟ್ಕೊಂತ ಇವತ್ತೇನು ಅವರಿಗೆ ಮಾನಸಿಕವಾಗಿರ್ತಕ್ಕಂಥ ಹಿಂಸೆಯನ್ನು ನೀಡ್ತಾ ಇದ್ದಾರ, ಸಮಾಜ ಇದನ್ನು ಅಷ್ಟೂ ಏನು ಅಂತಂದ್ರೆ ಖಂಡಿತವಾಗ್ಲೂ ಗಮನಿಸ್ತಾ ಇದೆ. ನೀವು ಮಾಡ್ತಕ್ಕಂಥ ಈ ಕಾರ್ಯಕ್ಕೆ ಇವತ್ತಲ್ಲ ನಾಳೆ ಯಾವ ಸಂದರ್ಭದೊಳಗೆ ಅದಕ್ಕೆ ನಿಮಗೆ ಪಟ್ಟನ್ನು ಕೊಡಬೇಕು ಅಂತಕ್ಕಂಥದ್ದು ಸಮಾಜಕ್ಕೆ ಗೊತ್ತೈತಿ. ಇವತ್ತು ಅಂಥ ಕಾರ್ಯದೊಳಗಡೆ ತೊಡಗಿರ್ತಕ್ಕಂಥ ನಿಮಗೆ ಸಮಾಜ ಯಾವ ಸಂದರ್ಭದೊಳಗೆ ಯಾವ ಪಟ್ಟು ಕೊಡ್ತೈತಿ ಅದನ್ನು ಕೊಟ್ಟ ತೀರ್ತೈತಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಜೈ ಪಂಚಮಸಾಲಿ.